ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಆಲ್ರೆಡಿ ನಿಮಗೆ ತಮ್ಲೈನೆಲ್ಲ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನನ್ನ ತಮ್ಮನಿಗೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಂಥರ ಖುಷಿ ಇದೆ. ಆ್ಯಂಡ್ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅನ್ನೋದನ್ನ ನಾನು ಗೆಸ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಅಮ್ಮ ರೆಡಿ, ಅಪರೂಪಕ್ಕೆ ಮಗನಿಗೆ ಹೆಣ್ಣು ನೋಡೋಕ್ಕೆ ಅಂದ್ಬಿಟ್ಟು ಸೀರೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟವ್ರೆ. ವೀರು ರೆಡಿ, ಆ್ಯಂಡ್ ಇಲ್ಲಿ ಸುನಿ ರೆಡಿ, ಆ್ಯಂಡ್ ಇಲ್ಲಿ ನಮ್ಮ ಹುಡ್ಗ ಗಂಡು ರೆಡಿ, ಆ್ಯಂಡ್ ನಮ್ಮಪ್ಪ ರೆಡಿ, ಎಲ್ಲ ರೆಡಿಯಾಗಿದ್ದೀವಿ. ಇಷ್ಟು ಜನ ಹೋಗ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಅಜ್ಜಿ ಕೂಡ ಇದ್ದಾರೆ, ಬಟ್ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮನೇಲೇ ಬಿಟ್ಬಿಟ್ಟು ಬರ್ತಾಯಿದ್ವಿ. ಎಲ್ಲ ರೆಡಿ ಕೊಟ್ಬಿಟ್ಟು ಬಂದಿದ್ಯಾ? ಅಷ್ಟೆಲ್ಲ ಮಾಡಾಯ್ತು, ಟಿ ವಿ ಹಾಕ್ಬಿಟ್ಟು ನೀನು ನೋಡ್ತಾ ನಮ್ಮ ಹಾಗಾಗಿ ಅವರಲ್ಲಿದ್ದಾರೆ. ಸೊ ನಾವು ಇಷ್ಟು ಜನ ಹೊಡ್ತಾ ಇದ್ದೀವಿ, 6 ಜನ ಇದ್ದೀವಿ, ವೀರನ್ನು ಸೇರಿಸಿ. ಸೊ ಬನ್ನಿ ಹೋಗೋಣ. ಸೊ ಏನೇನು ಕೇಳ, ಈ ಕಡೆ ಬರಲಿ ಬಾ, ಬೇಗ ಇದ್ ಬಾ, ಬೇಗ. ಫುಲ್ ಫಾರ್ಮಲ್ಸ್ ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟವನೆ. ನಿಂತ್ಕೊಳ್ಳಿ. ಯಾವಾಗಲೂ ಅದು ಯಾವ್ದೋ ಟೋನ್ ಜೀನ್ಸ್ ಹಾಕೊಂಡು ಚಪ್ಪರ್ತಾರೆ ಅವನು. ಇವತ್ತು ಮಾತ್ರ ಫಾರ್ಮಲ್ಸ್ ಹಾಕೊಂಡು ಒಂಚೂರು ಡೀಸೆಂಟಾಗಿ ರೆಡಿ ಆಗ್ಬಿಟ್ಟವನೆ. ಹುಡುಗಿ ನೋಡಕ್ ಹೋಗೋ ಜೋಶಲ್ಲಿ. ಸುಬಾ ಏನೇನು ಕೇಳಲಿ? ಯಾವ್ದೋ ಫಿಲಮಲ್ಲಿ ನೋಡಿದ್ದೆ. ನೀನ್ ಕುತ್ಕೋ, ನಾನು ಕೇಳ್ತೀನಿ. ಯಾವ್ದೋ ಒಂದು ಫಿಲಮಲ್ಲಿ ನೋಡಿದ್ನಲ್ಲ, ಆ ಕಡೆಯಿಂದ ನಡ್ಕೊಮ್ಮ, ಈ ಕಡೆಯಿಂದ ನಡ್ಕೊ. ಈ ಥರ ಎಲ್ಲ ಆಡಕ್ ಬರುತ್ತಾ, ಅಡ್ಗೆ ಮಾಡಕ್ ಬರುತ್ತಾ, ಆ ಥರ ಎಲ್ಲ ಕೇಳೋಣ. ನಾನು ಏನು ಕೇಳಿಲ್ಲ. ಸುನಿ ಅವ್ರು ಬಂದಾಗೂ ಅಷ್ಟೇ ಏನು ಕೇಳಿರ್ಲಿಲ್ಲ ಅಲ್ವಾ ಅಭಿ? ಅವ್ರು ಏನು ಕೇಳಿರ್ಲಿಲ್ಲ. ಅದೇ ಮಾತುಕತೆ ಮಾಡ್ತಾ ಇದ್ರು. ಸುನಿ ಹೇಳ್ಬಿಟ್ರು, ಏನಂತ ಹೇಳಿದ್ದೀನು, ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಡಿ ಸಿಂಪಲಾಗೆ, ಜೋರಾಗೆಲ್ಲ ಬೇಡ ಅಂತ. ಬಟ್ ನಮ್ಮಪ್ಪ ಅನ್ನೋದಕ್ಕಿಂತ ನಮ್ಮಮ್ಮ ಒಬ್ಬಳೆ ಮಗಳಿರೋದು, ಒಂಚೂರು ಚೆನ್ನಾಗೇ ಮಾಡಿಕೊಡ್ಬೇಕು, ಎಲ್ಲರೂ ಬರ್ತಾರೆ, ಅವ್ರೇನಾರು ಅಂತಾರೆ ಇವ್ರೇನಾರು ಅಂತಾರೆ ಅಂದ್ಬಿಟ್ಟು ಆ ಥರ ಮಾತುಕತೆ ಮಾಡಿದ್ರು ಅಷ್ಟೇ. ಬಟ್ ಹಾಡು ಹೇಳಕ್ಕೆ ಬರುತ್ತಾ, ಡ್ಯಾನ್ಸ್ ಮಾಡೋಕ್ಕೆ ಬರುತ್ತಾ, ಅಡುಗೆ ಬರುತ್ತಾ, ಅದೆಲ್ಲ ಏನೂ ಕೇಳಿಲ್ಲ ಅವರು. ಯಾರು ಈಗ ಕೇಳಲ್ಲ, ಸುಮ್ಮನೆ ಫಿಲಮಲ್ಲೆಲ್ಲ ಸರಿ ಅಷ್ಟೇ. ನಾನು ಕೇಳ್ತೀನಿ. ಏನೇನೋ ಮಾಡ್ತಾನೆ. ಇವಾಗ ಸ್ನಾನ ಮಾಡಿದ್ದೀನಿ, ಕೂಲ್ ಒಣಗಿಲ್ಲ, ಅಲ್ಲಿ ಹೋಗೋಷ್ಟೊತ್ತಿಗೆ ಒಣಗುತ್ತೆ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ನನಗೆ ಯಾಕೋ ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ಹಾಗಾಗಿ ನಾನೇನು ಅಷ್ಟು ರೆಡಿ ಆಗೋಕ್ಕಾಗಿಲ್ಲ. ಮಾಮೂಲಿ ಒಂದು ಕುರ್ತಾ ಆ್ಯಂಡ್ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸಾಕು. ಸೊ ಹೊರಡೋಣ. ಎಲ್ಲ ತೊಗೊಂಡಿದ್ದಾರಪ್ಪ. ಹುಡುಗಿ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಸ್ವೀಟ್ಸ್ ಅಂತೆ, ಹೂವು, ಹಣ್ಣು, ಆಮೇಲೆ ಫ್ರೂಟ್ಸು ಎಲ್ಲ ತೊಗೊಂಡಿದ್ದಾರೆ. ಸೊ ಇಷ್ಟು ಸದ್ಯಕ್ಕೆ ಇಷ್ಟೇ ಅಂತ ನಾನು ವೀರಿಗೋಸ್ಕರ ಡೈಪರ್ ಬ್ಯಾಗ್ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಡೈಪರ್ ಆ್ಯಂಡ್ ಅವ್ನು ಒಂಚೂರು ಸ್ನ್ಯಾಕ್ಸ್, ನೀರು ಅವನಿಗೆ, ಇಷ್ಟೆಲ್ಲ. ಸೊ ಬನ್ನಿ, ಹುಡುಗಿನ ತೋರಿಸ್ತೀನಿ ಹೇಗಿರುತ್ತೆ ವ್ಲಾಗ್ ಅಂತ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಹೋಗೋಣ. ತೋರ್ಸೋಣ. ಹ್ಯಾಟಲ್ಲಿ ಹ್ಯಾಟು ಕೂಗು ಕೂಗು ಅಮ್ಮ, ಕೂಗು ಮಾಮ, ಮಾಮ ಕರಿಯಮ್ಮ, ಮಾಮ ಕೂಗು, ಇಲ್ಲಿ ಮಾಮ ಕರೆ, ಹಾಕು ಮಾಮ, ಸಾಯಿಬಾಬಾ ಇಲ್ಲ ಐತೆ, ಕೈ ಮುಖ ಬರ. ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು. ಕೊಡೆ, ನಾನೇ ತಗೊಳ್ತೀನಿ. ಏನಮ್ಮ? ಯಾರು? ಕೊಡಿ, ನಾನೇ ಕೋಲ್ಡ್ ಇದೆಯಾ? ಅವ್ರಿಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡ್ ಆಗ್ಬಿಟ್ಟು ಸ್ವಲ್ಪ ರಾತ್ರಿ ಜ್ವರ ಬಂದ್ಬಿಟ್ಟಿತ್ತು. ಸ್ವಲ್ಪ
ಇದು ಮಾಡ್ಕೊಂಡು ಮಾಡು ಕುಡಿತಾನೆ ವಿಜಯ ಕುಡಿ ಬೇಡ ಬೇಡ ಕೋಲ್ಡ್ ಇರುತ್ತೆ. ಕುಡಿ ನೀರ ವಿಜಯ ಕುಡಿ 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 ಬಿಸ್ಕೆಟ್ ಚೆನ್ನಾಗಪ್ಪ ಅದೆಲ್ಲ ಓದ್ತದೆ ವೀರು ಇದು ಕೈ ಕೊಟ್ರೆ ಎಲ್ಲ ಮಕ್ಕಳೆಲ್ಲ ಮಾಡ್ಕೊತಾನೆ ಬೇಡ ಚೂಚು ವೀರು ಅಷ್ಟೇ. ಈಗ 4 ತಿಂಗಳಿಂದ ದೂರ ಇದ್ದಾರೆ. ನಮ್ಮ ಮನೆ ಪಕ್ಕದ ರೋಡಲ್ಲೇ ಇದ್ದಿದ್ದಿಲ್ಲ. ಸೊ ನಮಗೆಲ್ಲ ಮನ್ಗಿದ್ದು ಬಿಟ್ಟು ನಾವು ಚಿಕ್ಕದ್ರಲ್ಲೇ ಇದ್ವಿ. ಗೊತ್ತಾಗ್ತಾನೆ ಆಮೇಲೆ ಎಲ್ಲಿ ಬೆಕ್ಕೊಂದು ಕಾಣಿಸ್ತಾ ಇಲ್ಲ. ಕಳಿಸು ಪರವಾಗಿಲ್ಲ ಬಿಡಿ, ನಮ್ಗೂ ಎಲ್ಲ ಇಷ್ಟನೇ. ಹೌದಾ ನೋಡ್ದ ವೀರು, ಅದಕ್ಕೆ ಭಯ ಭಯ ಅವ್ನು ನೋಡ್ ಕಣ್ಣು ಅಲ್ಲೇ ಹೊಂಟೋಯ್ತು ಅವನ್ಗೆ. ಅವ್ನು ನೋಡಿಲ್ಲ ಅವತ್ತು. ಮೊದಲನೇ ಮಗಳು ಬಂದೆ. ಇವ್ರಂದ್ರೆ ಇವ್ರ ಫ್ಯಾಮಿಲಿಗೆ, ನಮ್ಮ ಫ್ಯಾಮಿಲಿಯಲ್ಲಿ ಹೆಣ್ಮಗಳು ಮೊದಲನೇ ಮಗಳು ಬಂದೆ. ಸೊ ಹಂಗಾಗಿ ಒಂಚೂರು ನೋಡ್ಬಿಟ್ಟು ಏನು ಮಾಡ್ಬೇಕು ಮಾಡ್ತೀನಿ. ಚೂರು ಹಾಕಿಸ್ತೀನಿ. ಗಂಡು ತಿನ್ಬೇಕು ಫಸ್ಟ್ ಟೈಮ್ ಮನೆ ತಿನ್ಬೇಕು. ಜಾಸ್ತಿ ನಿಜ ಚೆನ್ನಾಗಿದೆ. ಚೆನ್ನಾಗಿದೆ. ರೆಸಿಪಿನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಓಕೆ Okay. ಸುಧಾ 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 ಕಾಪಿಗೆ ಬರಲಿ 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 ಪರವಾಗಿಲ್ಲ. ಓಕೆನಾ? ಸುನಿ ಸೂಪರ್. ಅತ್ತಗಿಂತ ಒಂಚೂರು ಕುಳಿ. ಅದೇನೇನೋ ಕೇಳಬೇಕು ಅಂದಲೆ ಸ್ವಾತಿ 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 ಈ ಕಡೆ ತಿರುಗು.
ಏನೇನೋ ಕೇಳಬೇಕು ಅಂದ್ಲು ನಮ್ಮಕ್ಕ. ಹಾಂ ಹಾಂ ಸ್ವಾತಿ ನಡ್ಕೊಂಡೋಗು, ನಡ್ಕೊಂಬ, ಕಾಲೆತ್ತು ಸಿರೆದು. ಇಲ್ಲ ನಿಂಗ್ಲಾಗಲ್ಲ. ಹಾಂ ನಾನು ತಿನ್ನಿಸ್ಬೇಕಾ? ಎಲ್ಲ ಇಲ್ಲಿ ಕ್ಯಾಮ್ರಾ. ಕ್ವಶನ್ ಕೇಳ್ತೀನಿ ಅನ್ಬಿಟ್ಟು ಸುಮ್ಮನೆ ಕೂತವಳೆ. ಸ್ವಾತಿ ಕಾಲು ತೋರಿಸು. ವಿಕ್ಸ್ ಹಾಕೊಂಡು ನೀರು ಜಾಸ್ತಿ ಹೋಯ್ದಂಗಿತ್ತು ಅನ್ಸುತ್ತಲ್ಲ, ಅಲ್ಲಿ ಕೂದಲಿತ್ತು ಜಾಸ್ತಿ. ಎಲ್ಲರೂ ಇರ್ತಾನೆ. ಕೆನ್ನೆ ಅಲ್ಲಿ ಹಾಂ ಕೆನ್ನೆಲ್ಲಿ ತುರ್ಕೊಂಬೇಡ ನೀನು. ಸಾಕಾ? ಹಾಂ ಸಾಕಾ? ಸ್ವಾತಿ ಸ್ವಾತಿ ಆಮಾಡು. ಬನ್ನಿ ನೀವು ಬನ್ನಿ. ನಿಮ್ಮ ಮಾಮಂಗೆ ತಿನ್ಸೋ. ನಿಮ್ಮ ಅಮ್ಮಂಗೆ ಸ್ವಾತಿ ಹುಡುಗಿ ನಮ್ಗೆ ತುಂಬ ಇಷ್ಟ ಆಗಿದ್ದಾಳೆ. ಅವರಿಂದಲೇ ಈ ಸಂಬಂಧ ಎಲ್ಲ ಇದಾಗಿದೆ. ಅದೇ ನನ್ನ ಮಗಳು ಸುವಾಸದಲ್ಲಿ ಅಮ್ಮ ಎಲ್ಲ ಸಿಕ್ಕಿರೋದು. ಒಳ್ಳೇದಾಗ್ಲಿ, ಎಲ್ಲ ಚೆನ್ನಾಗಾಗ್ಲಿ. ಹಾಂ ಅಷ್ಟೇ. ನನ್ನ ಮಗಳು ನಿಮ್ಮ ಮನೆ ಬೆಳಕಾಗಬೇಕಪ್ಪ, ಅದೇ ನಾನು ಕೇಳೋದು. ನಾನು ಅಷ್ಟೇ, ಯಾವುದೇ ತೊಂದರೆ ಆಗ್ತೇನೆ ಇಷ್ಟವಾಗಿ ತುಂಬ ಒಳ್ಳೆ ಮನಸ್ಸಿಂದ ನಮ್ಮ ಮನೆಗೆ ಕೊಡಿ. ನಿಮ್ಮ ಹುಡುಗಿನ ಎದುರು ಕೊಡಿ, ಯಾವುದೇ ಭಯ ಇಲ್ಲದೆ ಕೊಡಿ. ನಾವು ಚೆನ್ನಾಗಿ ನೋಡ್ಕೊಂತೀವಿ. ಕೊಡು. ಏನು ಹೆಸರು? ಅಲ್ಲ ಹಿತೇಶ್. ವೀರ್ ಮೇನ್ ನಂಗೆ ಇಷ್ಟ, ನೀವು ಇಷ್ಟ, ಹಿತೈಷಿನೂ ಇಷ್ಟ, ಎಲ್ಲರೂ ಇಷ್ಟ ನಂಗೆ. ತುಂಬಾ ಇಷ್ಟ, ಸ್ವಾತಿ ಅಂದ್ರೆ ತುಂಬಾ ಇಷ್ಟ ನಮ್ಗೆ. ಏನ್ ಹಂಗಂತೀರಾ? ನಂಗೆ ಇವಳೇ ಇಷ್ಟ ಗೊತ್ತಾ, ನಾನು ಅವತ್ತೇ ಹೇಳ್ದೆ ಅವಳಿಗೆ ಕ್ಯೂಟ್ ಇದ್ದಾಳೆ. ನಮ್ಮ ಫ್ರೆಂಡ್ಸ್ಗೆಲ್ಲ ತೋರಿಸ್ದೆ, ನೀವು ಅದೇ ಸಂಜನಾ ಆನಂದ್ ಇದಾರಲ್ಲ ಅವ್ರ ತರ ಇದ್ದೀರಾ ಅಂತೆ. ತುಂಬಾ ಚೆನ್ನಾಗಿ ಸಾಕಾ ಬರ ನಮ್ಮಮ್ಮನಿಗೆ. ನೀನು ಇಷ್ಟಿಟ್ಟಿಲ್ಲ ಕಡೆ. ಅದನ್ನೇ ಹೇಳಿದ್ವಿ, ಚೆನ್ನಾಗಿ ಪೂಜೆ ಮಾಡಿ ಹೆಂಗೆ ಇಟ್ಕೊಂಡಿದ್ದಾನೆ ಲಕ್ಷ್ಮಿ. ಬಾಯ್ 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 ಟಾಟಾ. ಬಾ. ಹೇಳು ಹೇಳು ಅಮ್ಮ ಹಿಡ್ಕೊಂಡು ಹೇಳು ಹೇಳು ಬಾಯ್ 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 ಬಾಯ್. ಅವ್ರು ನಿಂತ್ಕೊಂಡೈತೆ. ವಿಡಿಯೋ ಮಾಡ್ತೀನಿ. ನಿಂತ್ಕೊ.
ಓಕೆ ಗೈಸ್, ವ್ಲಾಗ್ ಇಷ್ಟ ಆಯ್ತಾ? ಇದು ಸ್ವಲ್ಪ ಹಳೆ ವಿಡಿಯೋ ಎಲ್ಲ ಆಗಲಿ, ಅದಾದಮೇಲೆ ಶೇರ್ ಮಾಡೋಣ ಅಂತ ಸ್ವಲ್ಪ ಹೋಲ್ಡ್ ಮಾಡಿ ಇಟ್ಟಿದ್ದೆ ಅಷ್ಟೇ. ಬಟ್ ಎನಿವೇಸ್, ನಿಮಗೆ ವ್ಲಾಗ್ಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಇವಾಗ ನಾನು ನಿಮಗೆ ಒಂದಷ್ಟು ವಿಂಟರ್ ವೇರ್ನ ತೋರಿಸ್ತೀನಿ. ನಿಮಗೆ ಗೊತ್ತಿರ್ಬೋದು, ತುಂಬ ಚಳಿ ಇದೆ ಬೆಂಗಳೂರಲ್ಲಿ. ಎಷ್ಟೇ ಸ್ವೆಟರ್ ಹಾಕ್ಕೊಂಡಿದ್ರು ಅಪ್ಪ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊಂಡ್ಬಿಡೋಣ, ಯಾವ ಕೆಲಸ ಮಾಡೋದು ಬೇಡ ಅಂತ ಅನಿಸುತ್ತೆ. ನಾನು ವೀರು ಆಲ್ಮೋಸ್ಟ್ ನೆನೆ ಮಧ್ಯಾಹ್ನ ಎಲ್ಲ ಫುಲ್ ನಿದ್ದೆ ಹೊಡೆದಿದ್ವಿ. ಅವನು ಅಷ್ಟು ಲಾಂಗ್ ಸ್ಲೀಪ್ ಯಾವುದು ಈ ರೀಸೆಂಟ್ ಡೇಸಲ್ಲಿ ಮಾಡಿರಲಿಲ್ಲ. ಎದೊಳ್ತಾನೆ ಹಾಲು ಕುಡಿತಾನೆ ಹಂಗೆ ಮಲ್ಕೊಳ್ಳೋನು. ನಮಗೂ ಅಷ್ಟೇ ಫುಲ್ ಚಳಿ, ದಪ್ಪದೊಂದು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಅಷ್ಟು ಚೆನ್ನಾಗಿದೆ ವೆದರ್. ಆ್ಯಂಡ್ ಅದರಲ್ಲೂ ಬೆಚ್ಚಗಿರಬೇಕು. ನನ್ನ ತುಂಬ ಜನ ಕೇಳ್ತಾ ಇರ್ತೀರ, ಸೊ ಅದೇ ನಿಮ್ಮ ಜಾಕೆಟ್ಸ್ ಆಗಿರ್ಬೋದು, ಸ್ವೆಟರ್ ತುಂಬ ಚೆನ್ನಾಗಿರುತ್ತೆ, ಎಲ್ಲಿ ತೊಗೋತೀರಾ ಅಂತ. ಸೊ ನಾನು ಇವಾಗ ನಿಮಗೆ ಒಂದು 4 ತೋರಿಸ್ತೀನಿ. ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ಈ ಸೀಸನಲ್ಲಿ ತೊಗೊಳ್ಳಿ, ಒಂದು ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ನಾನು ಇದೆಲ್ಲ ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ನಿಮ್ಗೂ ನಾನು ಲಿಂಕ್ಸ್ನ ಶೇರ್ ಮಾಡ್ತೀನಿ. ಒಂದು ಫಸ್ಟ್ ಈ ಜೀನ್ಸ್ ಜಾಕೆಟ್, ಇದು ಸ್ಟೈಲಿಶ್ ಆಗೂ ಇರುತ್ತೆ, ನಿಮಗೆ ಚಳಿಗೂ ಕೂಡ ತುಂಬ ಬೆಚ್ಚಗಿರುತ್ತೆ. ನೀವು ಇದನ್ನು ಆಚೆ ಎಲ್ಲಾದ್ರೂ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಡೀಟೇಲಿಂಗ್ ತುಂಬ ಚೆನ್ನಾಗಿದೆ. ಇದು ನಾನು ಆಲ್ರೆಡಿ ತೊಗೊಂಡು ಎಷ್ಟು ಒಂದು ವರ್ಷ ಆಯಿತು, ಹಾಗೆ ಫಿಟ್ ಆಗುತ್ತೆ. ಆ್ಯಂಡ್ ಸಖತ್ತಾಗಿ ಕಾಣಿಸುತ್ತೆ ಆಯಿತಾ. ನೀವು ಯಾರೋ ಒಂದು 5,000-4,000 ಕೊಟ್ಟು ತೊಗೊಂಡಿರೋ ಜಾಕೆಟ್ ಥರ ಅನಿಸುತ್ತೆ. ಬಟ್ ಅಷ್ಟೇ ಅಫೋರ್ಡಬಲ್ ಆಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಸ್ಟೈಲ್ ಮಾಡಿದಾಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಸೊ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಕೆಟ್ ಇದು. ಸಖತ್ತಾಗಿದೆ. ನಾನು ನಿಮಗೂ ಹೇಳಿ ನಿಮ್ಗೆ ಇಷ್ಟ ಆಯಿತಾ ಅಂತ. ಇದರ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಈ ಅಮೆಝಾನಲ್ಲಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ನಿಮಗೆ ಈ ಥರ ಆಫರ್ಸ್ ಟೈಮಲ್ಲಿ ತೊಗೊಂಡ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಮೆಝಾನಲ್ಲಿ ನಿಮಗೆ ಫಸ್ಟ್ ಟೈಮ್ ತೊಗೊತಾ ಇದ್ದೀರಾ ಅಂದರೆ ನಿಮಗೆ ಕ್ಯಾಶ್ ಬ್ಯಾಕ್ ಆಫರ್ಸ್ ಇರುತ್ತೆ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ ನಿಮಗೆ. ಆಮೇಲೆ ಬೇಗ ಡೆಲಿವರಿ ಕೊಡ್ತಾರೆ. ನೀವು ಇವಾಗ ಆರ್ಡರ್ ಮಾಡಿದ್ರೆ ಪ್ರೈಮ್ ಮೆಂಬರ್ ಆಗಿದ್ರೆ ನಿಮ್ಗೆ ಎಷ್ಟು ಬೇಗ ಸಿಗುತ್ತೆ. ಸೊ ಈ ಥರ ಎಲ್ಲ ತುಂಬ ಆಫರ್ಸ್ ನಡೀತಾ ಇರುತ್ತೆ. ಆ್ಯಂಡ್ ಅವ್ರ ಹತ್ರ 1500+ ಬ್ರ್ಯಾಂಡ್ಸ್ ಇರುತ್ತೆ. ಫ್ಯಾಷನ್ ಆ್ಯಂಡ್ ಬ್ಯೂಟಿಲಂತೂ ನೀವು ಕೇಳಂಗೆ ಇಲ್ಲ. ಒಂದು ಬ್ಲೂ ಜೀನ್ಸ್ ಅಂತ ಜಾಕೆಟ್ ಅಂತ ಹೊಡಿದ್ರೆ ನಿಮಗೆ 1000 ಆಪ್ಷನ್ ಸಿಗುತ್ತೆ. ಸೊ ಆ ಥರ ಇರುವಾಗ ನೀವು ಬೇರೆ ಎಲ್ಲ ಯಾಕೆ ಶಾಪಿಂಗ್ ಮಾಡ್ತೀರಾ, ಅಮೆಝಾನಲ್ಲಿ ಶಾಪಿಂಗ್ ಮಾಡಿ. ತುಂಬ ಚೆನ್ನಾಗಿದೆ. ಫಸ್ಟ್ ಒನ್ನು ಈ ಜೀನ್ಸ್ ಜಾಕೆಟ್. ನನಗೆ ಸುಮ್ಮನೆ ಹಾಕ್ಕೊಳ್ಳೋಕ್ಕೆ ಅಂತ ನಿಮ್ಮ ಮನೆಯೆಲ್ಲ ಹಾಕೊಳ್ಳೋ ಬಟ್ಟೆ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಆ್ಯಂಡ್ ಇನ್ನೂ ಒಂದಷ್ಟನ್ನೆಲ್ಲ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಒಂದು ರೆಡ್ ಸ್ವೆಟರ್, ಇದು ಅಷ್ಟೇ ನಾನು ಹಾಕೊಂಡಾಗೆಲ್ಲ ಕೇಳ್ತೀರಾ, ಹೈನೆಕ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನೀವು ಆಚೆ ಹಾಕೊಂಡು ಹೋಗ್ಬೇಕಂದ್ರೆ ಬ್ಲ್ಯಾಕ್ ಜೀನ್ಸ್ ಎಲ್ಲ ಟೋನ್ ಬ್ಲೂ ಜೀನ್ಸ್ ಹಾಕೊಂಡ್ರು ಕೂಡ ಮಸ್ತಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ಲೆಂತ್ ಬರುತ್ತೆ. ಆ್ಯಂಡ್ ಸ್ವಲ್ಪ ನಾನು ಓವರ್ ಸೈಜ್ ತೊಗೊಂಡಿದ್ದೀನಿ. XL, XXL ಆ ಥರ ಓವರ್ ಸೈಜ್ ತೊಗೊಂಡ್ರೆ ಒಂಥರ ದೊಡ್ಡದಾಗೂ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ನಿಮಗೆ ಫಿಟ್ಟೆಡ್ ಬೇಕಂದರೆ ನೀವು ನಾರ್ಮಲ್, ಇವಾಗ ನೀವು M ಸೈಜ್ ಇದ್ದರೆ M ತೊಗೊಳ್ಳಿ, ಆ ಥರ ನೋಡಿ ಮಾಡಿ ತೊಗೊಳ್ಳಿ. ನಾನು ಒಂಚೂರು ದೊಡ್ಡ ಸೈಜ್ ತೊಗೊಂಡಿದ್ದೆ. ಏನಂದರೆ ಒಂಚೂರು ಫ್ರೀಯಾಗಿರಲಿ, ದೊಡ್ಡದಾಗಿರಲಿ ಅನ್ನೋ ಓವರ್ ಸೈಜ್ ಲುಕ್ಕಿಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ. ಬಟ್ ಇದು ಮೆಟೀರಿಯಲ್ ಎಲ್ಲನೂ ತುಂಬ ಚೆನ್ನಾಗಿದೆ. ಕಲರ್ ತುಂಬ ಚೆನ್ನಾಗಿದೆ, ಬ್ರೈಟ್ ರೆಡ್ ಬರುತ್ತೆ. ಸೊ ಸೂಪರಾಗಿರುತ್ತೆ. ಇದು ಒಂದು ಮಸ್ಟ್. ಅಂದರೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ, ಇದು ವೈಟ್ ಆ್ಯಂಡ್ ಬ್ಲ್ಯಾಕ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕ್ರಾಪ್ ಥರ ಬರುತ್ತೆ. ಇದು ಅಷ್ಟೇ ತುಂಬ ಟ್ರೆಂಡಿಂಗ್ ಆಗಿರುತ್ತೆ. ಇದಕ್ಕೂ ನೀವು ಟೋನ್ ಜೀನ್ಸ್ ಎಲ್ಲ ಸ್ಟೈಲ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮನೇಲಿರುವಾಗ ಅಷ್ಟೇ ಹಾಗೆ ಹಾಕೊಳ್ಳೋಕ್ಕೂ ತುಂಬ ಬೆಚ್ಚಗಿರುತ್ತೆ. ಸೊ ಇದು ನನ್ನ ಅನದರ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ರೀಲ್ಸ್ ಎಲ್ಲ ಹಾಕ್ದಾಗ ತುಂಬ ಜನ ಕೇಳ್ತಾರೆ, ಸೊ ಅದು ಚೆನ್ನಾಗಿದೆ ಇದು ಅಂತ. ಈ ಥರದ್ದೆಲ್ಲ ಏನು ಗೊತ್ತಾ, ನಿಮಗೆ ಈಗಲೇ ಅಲ್ಲ, ಇನ್ನೂ ಒಂದು 5 ವರ್ಷ ಹೋದ್ರೂ ಕೂಡ ಅದೆಲ್ಲ ಅದೇ ಟ್ರೆಂಡಲ್ಲಿರುತ್ತೆ. ಈ ಜೀನ್ಸ್ ಜಾಕೆಟ್ ನೋಡಿ, ನಾನು ಆಲ್ಮೋಸ್ಟ್ ಕಾಲೇಜ್ಗೆ ಹೋಗುವಾಗಿರೋದ್ರಿಂದನೂ ಅದೇ ಥರ ಇದೆ. ಆ್ಯಂಡ್ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು, ರೆಡ್ ಕಲರ್. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನೋಡಿ, ಬ್ಲ್ಯಾಕ್ ಜಾಕೆಟ್. ಇದು ಒಂದು ತೊಗೊಂಡೆ, ಇದು ಸ್ವಲ್ಪ ಚಿಕ್ಕ ಸೈಜ್ ಬಂದುಬಿಟ್ಟಿದೆ. ನಾನು ಎಕ್ಸ್ಚೇಂಜ್ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬ್ಲ್ಯಾಕ್ ಡೆನಿಮ್ ಜಾಕೆಟ್ ಇದು ಅಷ್ಟೇ ನನಗೆ ಇಷ್ಟ ಆಯಿತು. ಬಟ್ ಒಂದು ಸೈಜ್ ಚಿಕ್ಕದೆ ಅಂತ ಅನ್ನಿಸ್ತಾ ಇತ್ತು. ಈ ಜಾಕೆಟ್ಸ್ ಎಲ್ಲ ಏನಂದರೆ ಒಂದು ಸ್ವಲ್ಪ ದೊಡ್ಡದಿರಬೇಕು, ಇಲ್ಲಾಂದರೆ ಈ ಥರ ಫಿಟ್ಟೆಡ್ ಇರಬೇಕು. ಇನ್ನೂ ಓವರ್ ಸೈಜ್ ಇದ್ದರೂ ಓಕೆ, ಬಟ್ ಟೈಟ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಜಾಕೆಟ್ಸ್ ಎಲ್ಲ. ಹಾಗಾಗಿ ಈ ಸೈಜ್ ನನಗೆ ಬೇಕಾಗಿತ್ತು. ನನಗೆ ತುಂಬ ಓವರ್ ಸೈಜ್ ಅಂದ್ರೂ ಇಷ್ಟ ಆಗೋದಿಲ್ಲ. ನನಗೆ ಈ ಥರ ರೈಟ್ ಸೈಜ್ ಇಷ್ಟ ಆಗುತ್ತೆ. ಸೊ ಇದು ಒಂದು ಎಕ್ಸ್ಚೇಂಜ್ ಮಾಡಬೇಕು. ಬಟ್ ಇದು ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಸೊ ಇದ್ರ ಲಿಂಕ್ ಎಲ್ಲ ನಾನು ಕೊಟ್ಟಿರ್ತೀನಿ, ಅಮೆಝಾನಲ್ಲಿ ತೊಗೊಂಡಿರೋದು. ನೀವು ಚೆಕ್ ಮಾಡಿ. ಒಳ್ಳೊಳ್ಳೆ ಆಫರ್ಸ್ ನಡೀತಾ ಇರುತ್ತೆ ಅಮೆಝಾನಲ್ಲಂತೂ. ಆ್ಯಂಡ್ ಇವಾಗ ಒಳ್ಳೆ ಸೇಲ್ಗಳು ನಡೀತಾ ಇರುತ್ತೆ. ಅಂಥ ಟೈಮಲ್ಲಿ ಬೈ ಮಾಡಿ, ನಿಮಗೆ ಖಂಡಿತ ಉಪಯೋಗ ಆಗುತ್ತೆ. ಚಳಿಗಾಲ ಬೇಕೇ ಬೇಕು, ಮಸ್ಟ್ ಹ್ಯಾವ್ ಅಂತ ಹೇಳ್ಬೋದು. ಆ್ಯಂಡ್ ಹೇಗಿತ್ತು ವ್ಲಾಗ್ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.